ಹೇಳಿದ್ದಲ್ಲ 5 ಸ್ಟೇಜಲ್ಲಿ ಮಾಡಬೇಕಿದೆ ಓದೋದನ್ನು. ಅವು ಮರೆಯೋದೇ ಸಾಧ್ಯ ಇಲ್ಲ. ಇನ್ನೊಂದು ಟೆಕ್ನಿಕ್ ಇದೆ, ಓದೋದು ಮರೆತು ಹೋಗ್ತದೆ ಅಂದರೆ ಅದನ್ನು ವಿಜುವಲೈಸ್ ಮಾಡ್ಕೋಬೇಕು ಓದಿದ್ದನ್ನು. ಅಂದರೆ ಹೇಳ್ತೀನಿ ಹೇಗೆ ಅಂತ. ಈಗ ಒಂದು ಸಿನಿಮಾ ಮಾಡ್ದಂಗೆ ನಾನು ನಮ್ಮ ಹುಡುಗರಿಗೆ ಕೇಳ್ತಾ ಇದ್ದೆ, ಓದಿದ್ದೆಲ್ಲ ಮರೆತು ಹೋಗ್ತದೆ ಅಂತ. ಸಿನಿಮಾ ಮರೆತು ಹೋಗುತ್ತೇನೋ, ಬಂಗಾರದ ಮನುಷ್ಯ ನೋಡಿದೆಯಾ ಅಂತ. ನೋಡಿದ್ದೀನಿ ಸರ್ ಅಂತ. ಈಗ ಒಂದು ಸಿನಿಮಾ ತೋರಿಸ್ತೀನಿ ಕ್ಲಿಪ್, ಅದನ್ನು ಅದು ಯಾವ ಸಂದರ್ಭ ಅಂತ ಹೇಳ್ತೀಯ ಅಂತ. ಅಯ್ಯೋ ಬಿಡಿ ಸರ್, ಮುಂದಾಗೋದು ಕೂಡ ಹೇಳ್ತೀನಿ ಅಂದ ಅವನು. ಸಿನಿಮಾ ನೋಡಿದ 3 ತಾಸು ಅದು ಪರ್ಮನೆಂಟಾಗಿ ಉಳ್ಕೊಂಡಿದೆ. ಓದಿದ್ದು ಮರ್ತು ಹೋಗುತ್ತೆ. ಯಾಕೆ ಹೋಗುತ್ತೆ? ಒಂದು ಸಿಂಪಲ್ ಮಾತು ಮಕ್ಕಳಿಗೆ ತಂದೆ ತಾಯಿ ಇಬ್ಬರು ಹೇಳುವಂಥದ್ದು ನಾನು. ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ. ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಹಾರ್ಟ್ ಗೋಸ್ ಟು ಎ ಲಾಂಗ್ ಟರ್ಮ್ ಮೆಮರಿ. ಬುದ್ಧಿಗೆ ಹೋದದ್ದು ಪರೀಕ್ಷೆಗೋಸ್ಕರ ಮಾತ್ರ ನೆನಪಿರುವಂಥದ್ದು. ಪರೀಕ್ಷೆಗೆ 6 ತಿಂಗಳಿಗೆ ಮರ್ತು ಹೋಗ್ಬಿಡುತ್ತೆ. ನಮಗೆ ಯಾರಿಗೆ ನೆನಪಿದೆ ಓದಿದ್ದೆಲ್ಲ, BA BSc ಓದಿದ್ದು. ಆದರೆ ಸಿನಿಮಾ ನೋಡಿದ್ದು ಅವತ್ತಿನ ದಿನವೂ ನೆನಪಿದೆ, ವಿಜುವಲೈಸ್ ಆಗಿಬಿಡುತ್ತೆ. ಹಾಗೆ ನಾನು ಓದಿದ್ದು ಕೂಡ ಒಂದು ಸಿನಿಮಾ ಥರ ಮಾಡ್ಕೋಬೇಕು. ಈಗ ಇತಿಹಾಸ ಓದ್ತಾ ಇದ್ದೀನಿ, ಯಾವುದೋ ಒಂದು ಟಾಪಿಕ್ಕು, ಆ ಓದಿದ್ದು ಕಣ್ಣು ಮುಚ್ಚಿ ಚಿತ್ರ ಬಂದಂಗೆ ಆಗ್ಬೇಕದು. ಇಡೀ ಸಿನಿಮಾ ಮಾಡ್ದಂಗೆ ಮಾಡ್ಕೊಂಬಿಡು. ಒಂದು ಸಲ ಸಿನಿಮಾ ಮಾಡ್ಕೊಂಡ್ರೆ ಮರೆಯೋದೇ ಇಲ್ಲ, ಅದು ಟಾಪಿಕೇ ಮರೆಯೋಲ್ಲ. ನಾನು ಹಾಗೇ ಮಾಡ್ತಿದ್ದು ಶಾಲೆಯಲ್ಲಿದ್ದಾಗ. ನಾನು ಪರೀಕ್ಷೆ ಹಿಂದಿನ ದಿವಸ ಓದ್ತಾ ಇರಲಿಲ್ಲ, ಅದು ಹಠ, ಅದು ಓದಬಾರ್ದು ಅಂತ. ಪರೀಕ್ಷೆ ಹಿಂದಿನ ಬೇಕಾಗಿಲ್ಲ, ಯಾಕೆ ಓದಬೇಕು ಲಾಸ್ಟು. ಕೆಲವರು ಪರೀಕ್ಷೆ ಹಾಲಿಗೆ ಹೋಗಿ ಆ ಬೆಂಚ್ ಮೇಲೆ ಕೊಡೋ ತನಕನೂ ಓದ್ತಿರ್ತಾರೆ, ಆ ಪುಸ್ತಕ ಕಸ್ಕೊಂಡು ಹೊರಗೆ ಹಾಕೋ ತನಕನೂ ಓದ್ತಿರ್ತಾರೆ. ಏನೂ ಪ್ರಯೋಜನ ಆಗಲ್ಲ ಅದು. ಅದು ನಾನು ಹೇಳೋದು, ಒಂದು ಸಲ ಕನ್ವರ್ಟ್ ದ್ಯಾಟ್ ಇಂಟು ಇಮೇಜ್, ವಿಜುವಲ್ ಇಮೇಜ್ ಮಾಡಿಬಿಡ್ಬೇಕು. ನಮ್ಮಲ್ಲಿದೆ 72% ಆಫ್ ವಾಟ್ ಯು ಸಿ ರಿಮೈನ್ಸ್ ವಿತ್ ಯು ಅಂತ. 72% ಮನಸ್ಸು ಉಳ್ಕೊಳ್ಳುತ್ತೆ. ಕೇಳಿದ್ದು ಒಂದು 50% ಉಳ್ಕೊಳ್ಳುತ್ತೆ, ಓದಿದ್ದು 20%. ಈ 72% ಅಂದ್ರಲ್ಲ ಗುರುಗಳೇ, ಅದು ತುಂಬ ಚೆನ್ನಾಗಿ ಈಗ ಅನ್ವಯ ಆಗೋದು ಈ ಹಾಳಾದ ಮೊಬೈಲಿಗೆ. ಹೌದು ಕರೆಕ್ಟ್. ಈ ನೋಡಿ ಮಕ್ಕಳೆಲ್ಲ ದೊಡ್ಡವರು ಎಷ್ಟರ ಮಟ್ಟಿಗೆ ಹದಗೆಟ್ಟುಬಿಟ್ಟಿದ್ದಾರೆ ಅಂತಂದರೆ ಅವನು ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಾವು ಯಾಕೆ ಮಾಡಿದ್ದೀವಿ ಗೊತ್ತಾ ಅದನ್ನು? ತಪ್ಪು ಮಾಡಿದ ಪಾಲಕರೇ. ಒಬ್ಬ ಬೇಲೆ ಅಭಿಮಾನಿ ಅಂತ ಹೇಳ್ತಾರೆ, ನಮ್ಮ ಹುಡುಗಿದಾಳಲ್ಲ ಸರ್ 2.5 ವರ್ಷ ಸರ್, ಮೊಬೈಲ್ ಕೊಟ್ಟ ತಕ್ಷಣ ಟಕ್ ಅಂತ ಯೂಟ್ಯೂಬ್ ಹೋಗಿ ಹಾಡು ಹಚ್ಕೋತಾಳೆ ನೋಡಿ ಸರ್ ಅಂತ ಸಂಭ್ರಮ ಪಡ್ತಾರೆ. ಅವರೇ ಮುಂದೆ ಬರ್ತಾರೆ, ಸರ್ ಮೊಬೈಲ್ ಬಿಡೋದೇ ಇಲ್ಲ ಸರ್. ಕೊಟ್ಟರೆ ಯಾರು ಮೊದಲು? ನಾವೇ ತಾನೇ ಕೊಟ್ಟು. ಇನ್ನೊಂದು ಏನಾಗ್ಬಿಡ್ತು ಎಡವಟ್ಟು ಅಂತಂದರೆ, ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾವೇ ಮೊಬೈಲ್ ಕೊಟ್ಟು ಕೂಡ್ಸಂಗೆ ಆಗ್ಬಿಡ್ತಲ್ಲ. ಹೌದಾಯ್ತು ಪಾಠಕ್ಕೆ. ಹೌದು. ಸೊ ಆವಾಗ ಇನ್ನೂ ಅಂಟ್ಕೊಂಡ್ಬಿಟ್ವು. ಅದರಿಂದ ಹುಡುಗರ ಬಿಹೇವಿಯರ್ ಚೇಂಜ್ ಆಗಿದೆ ಗೊತ್ತಾ ನಿಮಗೆ? ಕಳೆದ 5-6 ವರ್ಷದಲ್ಲಿ ತುಂಬ ಬಿಹೇವಿಯರ್ ಚೇಂಜ್ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಬಿಕಾಸ್ ಮೊಬೈಲಿಂದ. ಈ ನಿಮ್ಮ ಹ್ಯಾಂಡ್ಸಲ್ಲಿ ಮಕ್ಕಳುಗಳದ್ದು ಈ ಮೊಬೈಲ್ ಬಿಡಿಸೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಾರ್ಡ್ಗಳಾಗಿವೆ. ಹೌದು, ಇವಾಗ ಅತ್ಯಂತ ಹೆಚ್ಚಾಗ್ಬಿಟ್ಟಿದೆ ರೋಗ. 2 ಕಡೆ ಆಗಿದೆ. ಒಂದು ಮೊಬೈಲ್ ಮಿಮ್ಯಾನ್ಸದ್ದಾಯಿತು, ಕಣ್ಣಿಂದು ತುಂಬ ಆಗಿದೆ. ಎಷ್ಟು ಜನ ಮಕ್ಕಳಿಗೆ ತೊಂದರೆ ಆಗಿದೆ ಕಣ್ಣಿಂದ. ಕಣ್ಣು, ದೇಹ, ಮೆದುಳು ಎಲ್ಲದರ ಮೇಲೂ ಪರಿಣಾಮ ಆಗುತ್ತೆ. ಹೌದು ಕರೆಕ್ಟ್. ಈಗ ಕೆಲ ಸ್ಟೂಡೆಂಟ್ಸ್ಗಳು ಪ್ರಶ್ನೆ ಕೇಳಿದ್ದಾರೆ. ಆ ಸ್ಟೂಡೆಂಟ್ಸ್ಗಳು ಅದನ್ನು ಪ್ಲೇ ಮಾಡ್ತೀನಿ, ಈಗ ನಿಮ್ಮ ಎದುರುಗಡೆ ಪ್ಲೇ ಮಾಡ್ತೀನಿ, ಆಮೇಲೆ ನಾನು ಸ್ಕ್ರೀನಲ್ಲಿ ಹಾಕ್ಕೊಳ್ತೀನಿ ಅದನ್ನು. ಅದಕ್ಕೆ ಅವರು ನಿಮ್ಮಿಂದ ಉತ್ತರವನ್ನು ಬಯಸ್ತಾ ಇದ್ದಾರೆ. ಇಲ್ಲೇನು ಅಂದರೆ ಅವ್ರ ಹೆಸರು ಹಿಡಿದು ಹೇಳಿದ್ರೆ ಅವ್ರಿಗೆ ಇನ್ನೊಂದಿಷ್ಟು ಜಾಸ್ತಿ ಅವ್ರಿಗೆ ನಿಮಗೆ ಅವ್ರಿಗೆ ಖುಷಿಯಾಗುತ್ತೆ. ಇದು ಈ ಹುಡುಗಿ, ಇವಳ ಹೆಸರು ಮನ್ವಿತಾ ಅಂತ. ಮನ್ವಿತಾ ಅವಳದ್ದು ಫಸ್ಟ್ ಪ್ರಶ್ನೆ. ನಮಸ್ತೆ ಸರ್, ನನ್ನ ಹೆಸರು ಮನ್ವಿತಾ. ನಾನು 10th ಸ್ಟ್ಯಾಂಡರ್ಡ್ CBSE ಓದ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ 10th ಇಂದನೂ 100% ಎಫರ್ಟ್ಸ್ ಮತ್ತೆ ಹಾರ್ಡ್ ವರ್ಕ್ ಮಾಡಿ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀನಿ. ಬಟ್ ಎಕ್ಸಾಮ್ ಟೈಮಲ್ಲಿ ಪೇಪರ್ ನೋಡಿದ ತಕ್ಷಣ ಟೆನ್ಷನ್ ಮತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ. ಇದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಹೇಳ್ಬೋದಾ? ಮನ್ವಿತಾ, ಸರ್ ನನ್ನ ಹೆಸರು ಮನ್ವಿತಾ. ಮನ್ವಿತಾ, ನೀನು ಹೇಳಿ ಸರಿಯಮ್ಮ. ಅದು ಕೆಲವು ಜನ ನಂಬಲ್ಲ, ಕೆಲವರು ಹೇಳಿದೆ ಅದು ಹೆಂಗೆ ಮರ್ತು ಹೋಗುತ್ತೆ ಅಂತ ಹೇಳ್ತಾರೆ. ಮರೆಯೋದು ನಿಜ. ಅದು ನಾನು ಆಗಲೇ ಹೇಳಿದೆ, ಪರೀಕ್ಷೆಗೆ ಹೋದಾಗ ಟೆನ್ಷನ್ ಆಗುತ್ತೆ. ಹೇಗಾಗತ್ತೆ ಹೇಳ? ಒಂದು ಹಾಲಲ್ಲಿ 40 ಜನ ಮಕ್ಕಳು ಕೂತಿರ್ತಾರೆ, ಒಬ್ಬರೇ ಎಕ್ಸಾಮಿನರ್ ಬರ್ತಾರೆ, ಇನ್ವಿಜಿಲೇಟರ್ ಬರ್ತಾರೆ. ಒಮ್ಮೆ 40 ಎಸೆಯೋಕ್ಕಾಗಲ್ಲ, ಹಿಂಗೆ ಕೊಟ್ಕೊಂಡ್ಬರ್ತಾರೆ. ಇಲ್ಲಿ ಕೂತವನ ಗತಿ ಏನು? ಕೊನೆಗೆ ಕೂತವನು ಅವನೇನು ಮಾಡ್ತಾನೆ ಗೊತ್ತಾ? ಮೊದಲು ಯಾರು ಸಿಕ್ಕಿದೆ ಅವ್ರ ಮುಖ ನೋಡ್ತಿರ್ತಾನೆ. ಕ್ವಶನ್ ಪೇಪರ್ ಸಿಕ್ಕವ್ರಿಗೆ ಅವ್ರು ನಕ್ಕರೆ ಪೇಪರ್ ಈಸಿ ಇದೆ, ಅವ್ನ ಮುಖ ಗಂಟಕೊಂಡ್ರೆ ಅಯ್ಯೋ ಪೇಪರ್ ಕಷ್ಟ ಇದೆ, ಓಂ ನಮ ಶಿವಾಯ, ಶ್ರೀ ರಾಘವೇಂದ್ರ ಏನಮ್ಮ ಬರೋದು ಕೂತ್ಕೋತಾರೆ. ಟೆನ್ಷನ್ ತುಂಬ ಬಿಗಿ ಆಗಿಬಿಡುತ್ತೆ. ಅದು ಬೇಡ, ಟೆನ್ಷನ್ ಮಾಡ್ಕೊಳ್ಳೋದು ಬೇಕಿಲ್ಲ. ಅದಕ್ಕೇನು ಮಾಡಬೇಕು? ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು, ಸಿಂಪಲ್. ಇದನ್ನು ಎಲ್ಲರೂ ಕಾಣಿಸ್ಬೇಕು. ಹೀಗೆ ಕೈ ಹಿಡ್ಕೋಬೇಕು, ಹೀಗೆ ಜೋರಾಗಿ ಪ್ರೆಸ್ ಮಾಡಬೇಕು. ಸೀದಾ ಕೂತ್ಕೋಬೇಕು. ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ ಮಕ್ಕಳು, ಸೀದಾ ಕೂತ್ಕೊಂಡು, ಅಂದರೆ ಶ್ವಾಸ ಚೆನ್ನಾಗಿ ಆಗಬೇಕು ಅಂತ ನೇರವಾಗಿ ಕೂತ್ಕೊಂಡು ಕೈ ಹಿಡ್ಕೊಂಡು ಜೋರಾಗಿ ಪ್ರೆಸ್ ಮಾಡಬೇಕು, ಬಿಡಬೇಕು, ಪ್ರೆಸ್ ಮಾಡಬೇಕು, ಬಿಡಬೇಕು 3 ಸಲ. ಅದೇ ಸಲ 3 ಸಲ ದೀರ್ಘ ಶ್ವಾಸ ತಗೋಬೇಕು. ಡೀಪ್ ಬ್ರೆತ್, ಹೋಲ್ಡ್ ಇಟ್ ಫಾರ್ ಅಬೌಟ್ 4 seconds ಆ್ಯಂಡ್ ಸ್ಲೋಲಿ ರಿಲೀಸ್ ಇಟ್. ನೀವು ಟ್ರೈ ಮಾಡಿ ನೋಡಿ. 3 ಸಲ ಡೀಪ್ ಬ್ರೆತ್
ತೊಗೊಂಡ್ಬಿಟ್ಟು ಉಸಿರು ದೀರ್ಘ ಶ್ವಾಸ ತೊಗೊಂಡ್ಬಿಟ್ಟು 3 ಸಲ ಹಿಂಗೆ ಪ್ರೆಸ್ ಮಾಡಿ ಕೈ ಉಜ್ಕೊಂಬಿಡಿ, 90% ಟೆನ್ಷನ್ ಹೋಗ್ಬಿಡುತ್ತೆ. ಇವೆಲ್ಲ ಟೆನ್ಷನ್ ಪಾಯಿಂಟ್ಸ್, ಈ ಪ್ರೆಷರ್ ಪಾಯಿಂಟ್ಸ್ ಅಂತ ಕರೀತಾರೆ. ಅದಕ್ಕೆ ನೋಡಿ ಸಡನ್ನಾಗಿ ಗಾಬರಿ ಆದಾಗ ನಾವು ಕೈ ಹಿಂಗೆ ಮುಚ್ಚಿಸ್ಕೊಂಡು ಮಾಡ್ತೀವಿ. ಅಂದರೆ ದೇಹಕ್ಕೆ ಗೊತ್ತಿದೆ ಇಲ್ಲೆಲ್ಲೋ ಇದೆ ಅಂತ, ಕೈ ಇಸ್ಕೊಳ್ತೀವಿ. ಈಗ ಅದಕ್ಕೆ ನಾವು ಅಕ್ಯುಪ್ರೆಷರ್ ಥಿಯರಿಯಲ್ಲಿ ಕೂಡ ಹೇಳ್ತಾರೆ, ಇಲ್ಲಿ ಈ ಜಾಗ ಇದೆಯಲ್ಲ, ನಿಮ್ಮ ತಲೆನೋವು ಬಂದರೆ ಪ್ರೆಸ್ ಮಾಡಿಕೊಂಡು ತಲೆನೋವು ಹೋಗುತ್ತೆ, ಈ ನರ ಅಲ್ಲಿ ಹೋಗುತ್ತೆ ಅಂತ ಅದರ ಕಂಡು ಹಿಡಿದಿದ್ದಾರೆ. ಅದಕ್ಕೆ ಈಗ ಪ್ರಪಂಚದಾದ್ಯಂತ ಬಹುದೊಡ್ಡ ಮಾತುಗಾರರಿಗೆ ಏನು ಮಾಡ್ತಾರೆ, ಸ್ಟೇಜ್ ಮೇಲೆ ಹೋದಾಗ ಸಾವಿರಾರು ಜನ ಕೂತಿರ್ತಾರೆ ಮುಂದೆ, ಎಲ್ಲರೂ ಫಸ್ಟ್ ನಿಂತ್ಕೊಳ್ಳೋದು ಹೀಗೇನು ಇಟ್ಕೊಂಡಿರ್ತಾರೆ ಕೈ. ನೋಡ್ಬೇಕು ನೀವು, ಯಾರಾದರೂ ದೊಡ್ಡವ್ರು ನೋಡಿ ಹಿಂಗೆ ಇಟ್ಕೋತಾರೆ, ಹಿಂಗೆ ಮಾಡಿ ಮುಂದೆ ಕೈ ಬಿಚ್ಚಿ ಮಾತಾಡ್ತಾರೆ. ಅದು ಕಲಿಸ್ತಾರೆ, ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅದನ್ನು ನಾವು. ಪರೀಕ್ಷೆಗೆ ಹೋದಾಗ ಟೆನ್ಷನ್ ಖಂಡಿತ ಆಗುತ್ತೆ ಮನ್ವಿತ, ತಲೆ ಕೆಡಿಸ್ಕೋಬೇಡ. ಅದು ಒಂದು ಹೇಳ್ತೇನೆ, ಟೆನ್ಷನ್ ಆಗೋದು ಯಾಕಾಗತ್ತೆ ಅಂತ 2 ಕಾರಣಕ್ಕಾಗತ್ತೆ. ಒಂದು, ನಾನು ಸರಿಯಾಗಿ ಪ್ರಿಪೇರ್ ಆಗದೆ ಹೋದರೆ ಟೆನ್ಷನ್ ಆಗುತ್ತೆ. ಪರೀಕ್ಷೆ ಮನೆಗೆ ಹೋಗೋಕ್ಕೇನು ಟೆನ್ಷನ್ ಆಗಲ್ಲ, ಯಾಕೆ ಮನೆ ಎಲ್ಲಿದೆ ಅಂತ ಗೊತ್ತಿದೆ. ಯಾರೋ ಮನ್ವಿತಾನ ಕಣ್ಣು ಕಟ್ಟಿ ಕೆನಡಿ ಏರ್ಪೋರ್ಟ್ ನ್ಯೂಯಾರ್ಕ್ಗೆ ಕರ್ಕೊಂಡೋಗಿ ಮನೆಗೆ ಹೋಗುವಂಥ ಟೆನ್ಷನ್ ಆಗಲ್ವಾ? ಅಂದರೆ ಟೆನ್ಷನ್ ಆಗೋದು ಯಾವಾಗ, ಅನಿಶ್ಚಿತತೆ ಇದ್ದಾಗ, ಗೊತ್ತಿಲ್ಲದೆ ಹೋದಾಗ ಟೆನ್ಷನ್ ಆಗುತ್ತೆ. ನಾನು ವಿಷಯ ಚೆನ್ನಾಗಿ ಓದ್ಕೊಂಡಿದ್ದಾಗ ಟೆನ್ಷನ್ ಆಗಲ್ಲ, ಮೊದಲೇ ಭಾಗ. ಇದು ವಿಷಯದ ಬಗ್ಗೆ ಸಂಬಂಧಪಟ್ಟದ್ದು. 2ನೇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸು ಸಂಬಂಧ ಹೇಳಿದ್ದೆ ನಾನು ಏನು ಮಾಡಬೇಕು ಅಂತ. ಈಗ ಪ್ರೆಸ್ ಮಾಡಿ 3 ಸಲ ಪ್ರೆಸ್ ಮಾಡಿ ದೀರ್ಘ ಶ್ವಾಸ ತೊಗೊಂಡು ಕೈ ಉಜ್ಕೊಂಬಿಡು ಚೆನ್ನಾಗಿ, 90% ಟೆನ್ಷನ್ ಹೋಗುತ್ತೆ. ಮತ್ತು ಅವ್ರು ನೋಡೋ ಕಾರಣ ಇಲ್ಲ, ಅದೇ ಕ್ವಶನ್ ಪೇಪರ್ ನಿನಗೂ ಬರೋದು, ಬೇರೆದೇನು ಬರೋಲ್ಲ. ಅದರಿಂದ ಓದ್ಕೋಬೇಕು. ಫಸ್ಟು ತಯಾರಿ ಆಗಬೇಕು ಪರೀಕ್ಷೆಗೋಸ್ಕರ ಚೆನ್ನಾಗಿ. ಹೌದು. ಈಗ ಅವಧಿ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಈಗ ತಾವು ಹೇಳಿದಂಥ ಕೆಲವೊಂದು ಸೂತ್ರಗಳನ್ನು ಮೊದಲಿಂದನೂ ಅಂದರೆ ಡೈಲಿ ಓದ್ತಾ ಬಂದ್ಬಿಟ್ರೆ ಇವೆಲ್ಲ ರಗಳೆಗಳೇ ಬರಲ್ಲ. ಹೀಗಾಗಿ ನೀವು ಹೇಳ್ತಾ ಇದ್ರಿ, ಹಿಂದಿನ ದಿವಸ ನಾನಂತೂ ಓದ್ತಿರ್ಲಿಲ್ಲ. ಹೌದು. ಇವಾಗ ಹಂಗಲ್ಲ, ಇದು ಯುದ್ಧಕಾಲೇ ಶಸ್ತ್ರಾಭ್ಯಾಸ. ಹೌದೌದು. ಲಾಸ್ಟ್ ನಾವು ಶುರು ಮಾಡ್ಕೊತೀವಿ. ಈ ಸಂದರ್ಭದಲ್ಲಿ ತಮ್ಮ ಟಿಪ್ಸ್ ಏನು ಸರ್? ಈಗ ಕರೆಕ್ಟ್, ಅದು ಒಂದೇ ಸಮ ಓದ್ತೀವಿ ಅಂತೀವಲ್ಲ ನಾವು. ದಿನಕ್ಕೊಮ್ಮೆ ಊಟ ಮಾಡ್ತೀವಿ, 2 ಸಲ ಊಟ ಮಾಡ್ತೀವಿ. ಒಂದೇ ಸಲ 10 ಸಲ ಊಟ ಮಾಡೋಕ್ಕಾಗತ್ತಾ? ಅಜೀರ್ಣ ಆಗಲ್ವಾ? ಪರೀಕ್ಷೆ ತಲೆನೂ ಹಾಗೇನೆ. ಮನಸ್ಸಿಗೊಂದು ರಿಸೆಪ್ಷನ್ ಅಂತ ಒಂದಿರ್ತದೆ, ಸ್ಯಾಚುರೇಷನ್ ಅಂತ ಒಂದಿರ್ತದೆ. ತೃಪ್ತಿ ಆಗಿಬಿಡುತ್ತೆ, ಅದು ಜಾಸ್ತಿ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ತುರುಕ್ಬೇಕು ಹಾಕಿ ತುರುಕ್ಬೇಕು ಅಂತ. ಉಳಿಯಲ್ಲ, ಅದು ಯಾವುದು ಉಳಿಯಲ್ಲ. ಅದಕ್ಕೆ ನಾನು ಹೇಳೋದು ಒಂದು ಹೇಳ್ತೀನಿ, ಪರೀಕ್ಷೆಗೋಸ್ಕರ ಲಾಸ್ಟ್ ಮಿನಿಟ್ ತಯಾರಿ ಮಾಡಬೇಡಿ. ಏನು ಓದ್ಕೊಂಡಿದ್ದೀರಿ ಅದನ್ನು ಗಟ್ಟಿ ಮಾಡ್ಕೊಳ್ಳಿ. ಈಗ 1-2 ಚಾಪ್ಟರ್ ಓದಿಲ್ಲ, ಸರಿ ಬಂದಿಲ್ಲ ಅಂತ ಇಟ್ಕೊಳ್ಳಿ, ತಲೆ ಕೆಡಿಸ್ಕೊ, ಬಿಟ್ಬಿಡಿ ಅದನ್ನು. ಇನ್ನು ಉಳಿದ 4-5 ಚಾಪ್ಟರ್ ಏನು ಚೆನ್ನಾಗಿ ಬಂತು ಅದನ್ನು ಗಟ್ಟಿ ಮಾಡ್ಕೊಳ್ಳಿ. ಮತ್ತು ಕ್ವಶನ್ ಪೇಪರ್ ಓದ್ಬೇಕಾದ್ರೆ ಒಂದು ದಾದಿ ಇದೆ, ಅದು ಯಾವಾಗಲೂ 3 ತಾಸಿನ ಪರೀಕ್ಷೆ ಇದ್ದರೆ 3 ತಾಸಿನ ಕ್ವಶನ್ ಪೇಪರ್ ಇರೋಲ್ಲ, ಅದು 2.5 ತಾಸಿಂದೇ ಇರುತ್ತೆ. ಅಲ್ಲಿ ಟೈಮ್ ಕೊಟ್ಟಿರ್ತಾರೆ, ಪ್ರಶ್ನೆ ಪತ್ರಿಕೆ ಓದೋದಕ್ಕೆ, ಮನಸ್ಸು ಮಾಡ್ಕೊಳ್ಳೋದಕ್ಕೆ ಎಲ್ಲ ಟೈಮ್ ಕೊಟ್ಟಿರ್ತಾರೆ, ನಂಬರ್ ಬರೀಬೇಕು, ಅದೆಲ್ಲ ಇರ್ತದೆ. ನಾನು ಹೇಳೋ ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಮೊದಲು ಕ್ವಶನ್ ಪೇಪರ್ ಓದೋಕ್ಕೆ ಶುರು ಮಾಡಿ, ನಿಧಾನಕ್ಕೆ, ಟೆನ್ಷನ್ನೇ ಬೇಡ, ಆರಾಮಾಗಿ ಓದಿ. ಪೆನ್ಸಿಲ್ ಇಟ್ಕೊಂಡು ಮಾರ್ಕ್ ಮಾಡಿ. ಮೊದಲೇ ಪ್ರಶ್ನೆ ಪೂರ್ತಿ ಬರುತ್ತಾ ನನಗೆ, ಸಪೋಸಿಂಗ್ 1AB ಅಂತಿತ್ತು, ಪೂರ್ತಿ ಬರುತ್ತಾ? ಪೂರ್ತಿ ಪ್ರಶ್ನೆ ಎಷ್ಟು ಬರುತ್ತೆ ಮಾರ್ಕ್ ಮಾಡ್ಕೋಬೇಕು ಪೆನ್ಸಿಲಲ್ಲಿ. 10 ಪ್ರಶ್ನೆ ಇತ್ತು ಅಂತ ಹೇಳ್ತೀನಿ, ಉದಾಹರಣೆಗೊಂದು 10 ಪ್ರಶ್ನೆ ಇತ್ತು ಕ್ವಶನ್ ಪೇಪರ್, ನಿಮ್ಗೆ 6 ಬರೀ ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ. ನನಗೆ ಎಷ್ಟು ಪ್ರಶ್ನೆ ಪೂರ್ತಿ ಬರುತ್ತೆ? 3 ಪ್ರಶ್ನೆ ಪೂರ್ತಿ ಬರುತ್ತೆ, ಸಾಕು. 3 ಪ್ರಶ್ನೆ, 1ನೇ ಪ್ರಶ್ನೆ, 4ನೇ ಪ್ರಶ್ನೆ, 9ನೇ ಪ್ರಶ್ನೆ ಪೂರ್ತಿ ಬರುತ್ತೆ. ಓಕೆ, ಅರ್ಧ ಬರೋದು ಯಾವುದು? 2ನೇದು, 5ನೇದು, ಹಿಂಗೆ ಯಾವ್ದು ಇರುತ್ತೆ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಬರೀಬೇಕಾದದ್ದು ಯಾವ್ದು ಬರೀಬೇಕು? 1, 2, 3 ಬರೀಬೇಕು ಅಂತಿಲ್ಲ. ನೀವು ಕ್ವಶನ್ ನಂಬರ್ ಹಾಕಿ ಯಾವ್ದು ನಿಮಗೆ ಪೂರ್ತಿ ಬರುತ್ತೋ ಅದನ್ನು ಬರೀಬೇಕು. ಅವಸರ ಮಾಡಬೇಡಿ, ಚೆನ್ನಾಗಿ ಅಕ್ಷರ ಇರಲಿ. ಯಾಕೆ ಹೇಳ್ತೀನಿ ಅಂತ ಒಂದು ಮನಸ್ಸಿದೆ. ಒಂದು ನಿಮ್ಮ ಪೇಪರ್ ತಪಾಸ್ ಮಾಡ್ತಾರಲ್ಲ ಟೀಚರು, ನಿಮ್ದು ಒಂದೇ ಪೇಪರ್ ತಪಾಸ್ ಮಾಡಲ್ಲ ಅವರು, ದಿನಕ್ಕೆ 32 ಪೇಪರ್ ಮಾಡ್ತಾರೆ. ಅವ್ರಿಗೊಂದು ನಂಬರ್ ಅಷ್ಟೇ ಅವ್ರಿಗೆ, ಅದು ಅಯ್ಯೋ ಮುಗಿತಪ್ಪ ಅಂತಾರೆ. ನೀವು ಮೊದಲನೇ ಪ್ರಶ್ನೆ ಕರೆಕ್ಟ್ ಆಗಿದ್ದರೆ 5ಕ್ಕೆ 5 ಮಾರ್ಕು, 5ಕ್ಕೆ 5 ಮಾರ್ಕು. ಮೊದಲಿನ 3 ಪ್ರಶ್ನೆ ಫುಲ್ ಮಾರ್ಕ್ಸ್ ಬಂದುಬಿಟ್ರೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಯಿತು, ಬುದ್ಧಿವಂತ ಇದ್ದಾನೆ ಹುಡುಗ ಅಥವಾ ಹುಡುಗಿ, ಬುದ್ಧಿವಂತ ಇದ್ದಾಳೆ, ಬರುತ್ತೆ ಅಂತ. ಮುಂದೆ ಅಕಸ್ಮಾತ್ ಒಂಚೂರು ತಪ್ಪಾಗಿದ್ರು ಕೂಡ ಏನೋ ಗೊತ್ತಿದೆ ಪಾಪ ಅಕಸ್ಮಾತ್ ಬರೆದಿದ್ದಾಳೆ ಅಂತ ಹೇಳಿ ನಿಮ್ಗೆ ಬರಬೇಕಾದದಕ್ಕಿಂತ 2 ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಇದು ನಮ್ಮ ಟೀಚರ್ ಮನಸ್ಸು ಅರ್ಥ ಮಾಡ್ಕೋಬೇಕು ಹುಡುಗರು. ಅದಕ್ಕೆ ನಾನು ಹೇಳೋದು, ಮೊದಲು ಏನು ಬರುತ್ತೋ ಅದನ್ನು ಬರೀರಿ. ಕೆಲವು ಏನು ಮಾಡ್ತಾರೆ, ಮೊದಲೇ ಬರದೆ ಅದನ್ನು ಪೂರ್ತಿ ಗೆರೆ ಹೊಡೆದು ಒಮಿಟ್ ಅಂತ ಬರೆಯೋದು ಫಸ್ಟ್ ಪೇಜೆ. ಇಟ್ ಕ್ರಿಯೇಟ್ಸ್ ಅ ರಾಂಗ್ ಇಂಪ್ರೆಷನ್. ಅದು ಮಾಡೋದು ಬೇಡ. ಅದಕ್ಕೆ ಮನ್ವಿತಾ ಹೇಳ್ತೀನಿ, ಏನು ಟೆನ್ಷನ್ ಬೇಡಮ್ಮ, ಚೆನ್ನಾಗಿ ಓದ್ಕೊಂಡು ಹೋಗು. ಎಷ್ಟು ಓದ್ಕೊಂಡಿದ್ಯೋ ಅಷ್ಟು ಗಟ್ಟಿ ಮಾಡ್ಕೊ. ಆಮೇಲೆ ಕ್ವಶನ್ ಪೇಪರ್ ಬಂದ ತಕ್ಷಣ ಆರಾಮಾಗಿ ಓದು, ಎಷ್ಟು ಬರುತ್ತೋ ಅಷ್ಟೇ ಬರಿ, ಅವಾಗ ಟೆನ್ಷನ್ ಆಗಲ್ಲ.